ವ್ಯಾಪಾರ ಮಾಡುತ್ತಿರುವ ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪನವರಿಗೆ, ಉಮೇಶ್ ಜಾಧವ್ ಅವರಿಗೆ, ಚಿಂಚೋಳಿ ತಾಲೂಕಿನ ವೋಟರ್ಗಳಿಗೆ 50 ಕೋಟಿಗೆ ಮಾಡಿದಂತ ಉಮೇಶ್ ಜಾಧವ್ ಅವರಿಗೆ, ಚಿಂಚೋಳಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಪರೇಷನ್ ಕಮಲಕ್ಕೊಳಗಾಗಿ ಬಿಜೆಪಿ ಸೇರ್ತಿದ್ದಾರೆ ಎಂಬ ವದಂತಿಗಳೇನು ಹರಿದಾಡ್ತಾ ಇತ್ತು. ಇವತ್ತು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಘಟಕದವರು ಎಂದು ಕುದುರೆಯನ್ನು ತಗೊಂಡು ಬಂದುಬಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು, ಈಗ ಕುದುರೆಯನ್ನು ತಗೊಂಡು ಬಂದುಬಿಟ್ಟು ಉಮೇಶ್ ಜಾಧವ್ ಅವರ ನಿವಾಸ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು ಕುದುರೆಯನ್ನು ತಗೊಂಡ್ಬಿಟ್ಟು ಕಲಬುರಗಿ ನಗರದಲ್ಲಿರುವ NGO ಕಾಲನಿಯಲ್ಲಿರುವ ಡಾಕ್ಟರ್ ಉಮೇಶ್ ಜಾಧವ್ ಅವರ ನಿವಾಸದಿದ್ದರು. ಆ ಕುದುರೆಯ ಮೇಲೆ 50 ಕೋಟಿ ಅಂತ ಬರೆದಿರೋ ಫ್ಲೆಕ್ಸ್ ಅನ್ನು ಅಳವಡಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಏನಂದ್ರೆ ಉಮೇಶ್ ಜಾಧವ್ ಅವರು ನಮಗೆ ಮೋಸ ಮಾಡಿದ್ದಾರೆ, ನಮ್ಮ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ, 50 ಕೋಟಿಗೆ ಸೇಲ್ ಆಗಿದ್ದಾರೆ ಎಂಬ ಆರೋಪಗಳೆಲ್ಲ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲು ಇಲ್ಲಿ ಈ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಮೇಡಮ್, ಈಗ ಯಾಕ್ರಿ ಈಗ ಕುದುರೆ ತಗೊಂಡ್ಬಂದು ನೀವು ಪ್ರತಿಭಟನೆ ನಡೆಸೋ ಉದ್ದೇಶ ಏನು? ಸರ್, ಅವರು 20 ಕೋಟಿಗೆ ಅವರು ಮಾರಾಟ ಆಗಿದ್ದಾರಂತ ನಾವು ಕುದುರೆ ವ್ಯಾಪಾರ ಆಗಿದೆ ಅಂತ ಕೇಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಅಲ್ಲ, ಈಗ ಅವರು ಉಮೇಶ್ ಜಾಧವ್ ಅವರು ಹೇಳಿದಾರ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಸೇರ್ತಾರ ಅಂತ ಹೇಳಿ. ಈಗ ಸರ್, ಅವರು ತಮ್ಮನವರು ರಾಮಚಂದ್ರ ಅವರಿದ್ದಾರಲ್ಲ, ಅವ್ರು ಹೇಳಿದಾರ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ನಾವು ಯಾಕಂತಂದ್ರೆ ನಮ್ಮ ಚಿಂಚೋಳಿ ತಾಲೂಕಲ್ಲಿಂದ ಬಾಂಬೆಲಿಂದ ಅವ್ರು ಓಟ್ ಮಾಡಕ್ ಬರ್ತಾರೆ ಸರ್. ನಮ್ಮ ಚಿಂಚೋಳಿಗೆ ಅವರು ಬುತ್ತಿ ಕಟ್ಕೊಂಡು ಬರ್ತಾರ. ಅವರಿಗೆ ನಾನು ಮಹಿಳಾಧ್ಯಕ್ಷ ಲತಾ ರಾಠೋಡ್ ಅಂತ, ಮತ್ತು ಅವರಿಗೂ ಅನ್ಯಾಯವಾಗಿದೆ ಸರ್. ಅವರಿಗೆ ನ್ಯಾಯ ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಸರ್. ಅಷ್ಟೇ ಅಲ್ಲದೆ ಇಲ್ಲಿ ಈರಣ್ಣ ಅವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಈಗ ನೀವು ಈ ಪ್ರತಿಭಟನೆ ನಡೆಸೋ ಉದ್ದೇಶ ಏನು? ಕುದುರೆ ವ್ಯಾಪಾರದ ವಿರುದ್ಧ ನಮ್ಮ ಪ್ರತಿಭಟನೆ. ಏನು ಚಿಂಚೋಳಿ ಜನತೆಗೆ ಏನು ಮೋಸ ಮಾಡಿ ಉಮೇಶ್ ಜಾಧವ್ ಅವರು ಕುದುರೆ ವ್ಯಾಪಾರಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ದು ಪ್ರಜಾಪ್ರಭುತ್ವ ಉಳಿಸೋಕ್ಕೋಸ್ಕರ ಈ ಪ್ರತಿಭಟನೆ. ಈಗ ಉಮೇಶ್ ಜಾಧವ್ ಅವರು ಹೇಳಿದಾರ, ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಬಿಟ್ಟು ನಾವು ಬಿಜೆಪಿ ಸೇರ್ತೀವಿ ಅಂತ ಹೇಳಿದಾರ. ಅವ್ರು ಹೇಳ್ಯಾರ ಅಂತ ಕೇಸಿ ನಾವು ಎಲ್ಲಿ ಹೇಳ್ತಾ ಇಲ್ಲ. ಅವ್ರು ಹೇಳಿದ್ರೆ ಬೇರೆ ಮಾತೇ ಆಗ್ತದೆ. ಇನ್ನು ಮುಂದೆ ನಮ್ಮ ಕುದುರೆ ವ್ಯಾಪಾರ ತಡೆಯೋಕ್ಕೋಸ್ಕರ, ಡೆಮೋಕ್ರಸಿ ಜಿಂದ ಇಡೋಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೆವು. ಇದು ಪ್ರತಿಭಟನೆ ಖಾಲಿ ಗುಲ್ಬರ್ಗದಲ್ಲೆಲ್ಲ ಎಲ್ಲ ಕಡೆ ನಾವು ಕಾಂಗ್ರೆಸ್ ಅವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ನಡೀತಾ ಇದೆ. ಇದು BJP ಅವ್ರು ಏನು ಹುನ್ನಾರ ಮಾಡ್ತಾ ಇದ್ದಾರೆ. ಅವ್ರು ಸರ್ಕಾರ ಅಡ್ಡ ಮಾರ್ಗದಿಂದ ಸರ್ಕಾರಕ್ಕೆ ಬರಬೇಕಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ಅದು ಎಂದೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆ. ಈಗ ಪ್ರತಿಭಟನೆ ಮಾಡುವ ಮೂಲಕ ನೀವು ಏನಂತ ಒತ್ತಾಯ ಮಾಡ್ತಾ ಇದ್ರಿ? ಈಗ BJP ಅವರಿಗೆ ನೀವು ಇದಕ್ಕೆ ಹಾಕಿದಂಥ ಕೈ ಹಾಕಿದ್ದೀರ ತಾವು ಅನ್ಯ ಮಾರ್ಗದಿಂದ ಸರ್ಕಾರ ಇದಕ್ಕೆ ತಕ್ಷಣ ತಾವು ಬ್ರೇಕ್ ಕೊಟ್ಟು ಬಿಡ್ರಿ. ಆಮೇಲೆ ನೀವು ನಿಮ್ಮ ಶಾಸಕರನ್ನೇ ಕೈದಿಗಳಂತೆ ರೂಮಲ್ಲಿ ರೆಸಾರ್ಟಲ್ಲಿ ಏನು ಕೈದಿಯಾಗಿ ಇಟ್ಟಿದ್ದೀರ, ಅದಕ್ಕೆ ಚೌಕಿದಾರ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಚೌಕಿದಾರ ಕಾವಲು ಕಾಯ್ತಾ ಇದ್ದಾರೆ. ಅದಕ್ಕೆ ಡೆಮೋಕ್ರಸಿಯಲ್ಲಿ ಇಂಥ ಘಟನೆ ಮುಂದೆ ಎಂದು ಆಗಬಾರ್ದು ಅಂತ ಕೇಳಿ ನಮ್ಮ ಪ್ರತಿಭಟನೆ. ಹಾಗೂ BJP ಅವರು ಇದಕ್ಕೆ ಇಮಿಡಿಯೇಟ್ಲಿ ಕೈ ಬಿಡಬೇಕು. ಯಾಕಂದರೆ ಅವ್ರ ಸಕ್ಸಸ್ಸರ್ ಎಂದೂ ಆಗೋದಿಲ್ಲ, ಇವತ್ತಲ್ಲ ಎಂದೂ ಆಗಲ್ಲ. ಅಂದರೆ ಇದು ಜನರು ಕೊಟ್ಟಂಥ ಮ್ಯಾಂಡೇಟ್. ಇದು ಜನರು ಕೊಟ್ಟಂಥ ಮ್ಯಾಂಡೇಟಲ್ಲಿ ಸೆಕ್ಯುಲರ್ ಪಕ್ಷ JDS ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾ ಇದ್ದೆವು. ಅದಕ್ಕೋಸ್ಕರ ಅವ್ರು 5 ವರ್ಷ ಕಾಯಬೇಕು. ಮತ್ತು 5 ವರ್ಷ ಆದ ನಂತರ ಜನ ಹತ್ರ ಬಂದ ಕೇಸಿಂದ ತಾವು ಹೇಳಿ ಅವ್ರು ಎಷ್ಟು ಕಳ್ತನ ಮಾಡಿದ್ದಾರೆ, ಏನು ರಫೇಲ್ ಡೀಲ್ ಮಾಡಿದ್ದಾರೆ, ಏನೇನು ಎಲ್ಲ ಭಿಕ್ಷಣೆ ಕೊಟ್ಟು ಕೇಸಿಂದ ಜನರ ಹತ್ರ ಓಟ್ ತಂದು ಅಧಿಕಾರಕ್ಕೆ ಬರಲಿ. ಅದಕ್ಕೆ ಬೇಡಲ್ಲ ನಾವು. ಬಟ್ ರಾಂಗ್ ಮಾರ್ಗದಿಂದ ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ವಿರುದ್ಧ. ಅದಕ್ಕೋಸ್ಕರ ನಾವು ಕುದುರೆ ವ್ಯಾಪಾರಕ್ಕೋಸ್ಕರ ಕುದುರೆ ತಂದಿದ್ದೆವು. ಅದೇ ರೀತಿಯಾಗಿ ಮೋದಿಗೆ, ಅಮಿತ್ ಶಾಗೆ ಎಲ್ಲರಿಗೆ ಮಸಿ ಬಳಿತಾ ಇದ್ದಾವೆ ಯೂತ್ ಕಾಂಗ್ರೆಸ್ ವತಿಯಿಂದ. ಈಗ 50 ಕೋಟಿ ಅಂತ ಬರ್ದಿದ್ದೀರಿ ನೀವು. 50 ಕೋಟಿ ಅವರು ಸೇಲ್ ಆಗಿದ್ದಾರೆ ಅಂತ ನೀವು ಆರೋಪ ಮಾಡ್ತೀರಾ? ಹೌದು, ಇದು ಆರೋಪ ಮೀಡಿಯಾದಲ್ಲಿ ಕೂಡ ಬಂದಿದೆ. ಆಲ್ರೆಡಿ ಸೇಲ್ ಆಗಿದ್ದಾರೆ ಅಂತ ಮೀಡಿಯಾದಲ್ಲೇ ಬಂದಿದೆ. ಅದು ಸೇಲ್ ಆಗಿಲ್ಲ ಅಂದರೆ ಮತ್ತೆ ಯಾಕೆ ಹೋದ್ರು? ಅವರು ಬೇಕಲ್ಲ. ಫಸ್ಟ್ ಟೈಮ್ MLA ಆದಾಗ ಇವರಿಗೆ ಪಾರ್ಲಿಮೆಂಟರಿ ಸೆಕ್ರೆಟರಿ ಕೊಟ್ಟಿದ್ರು. ಇವಾಗಲಾದರೂ ಕೂಡ ಚೇರ್ಮನ್ ಮಾಡಿದ್ದಾರೆ. ಎಷ್ಟೋ ಜನ 3 ಟೈಮ್ 4 ಟೈಮ್ ಶಾಸಕರು ಎಲೆಕ್ಟ್ ಆದರೂ ಕೂಡ ಅವ್ರಿಗೆ ಇನ್ನೂ ಒಂದು ಭಾಗ್ಯ ಸಿಕ್ಕಿಲ್ಲ. ಯಾವುದೇ ರೀತಿಯಿಂದ ಒಂದು ಚೇರ್ಮನ್ ಭಾಗ್ಯನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಇವರು ಮೊದಲೇ ಟೈಮ್ ಗೆದ್ದಾಗೂ ಸಿಕ್ಕಿದೆ, ಇವಾಗಲೂ ಕೂಡ ಸಿಕ್ಕಿದೆ. ಇವರು ಅಧಿಕಾರದಲ್ಲೇ ಇದ್ದಾರೆ. ಅದಕ್ಕೆ ಎಲ್ಲ ಪಾರ್ಟಿ ಇವ್ರಿಗೆ ಕೊಟ್ಟರು ಕೂಡ ಇವರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ನಾಯಕರ ಮೇಲೆ. ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ. ಇದಿಷ್ಟು ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹೇಳುವಂಥ ಮಾತು. ಏನು ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮಗೆ ಮೋಸ ಮಾಡಿದ್ದಾರೆ, ಮೋಸ ಮಾಡುವ ಮೂಲಕ ಬಿಜೆಪಿ ಸೇರ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಹಿರೇಮಠ್ ಜೊತೆ ಮಾಂತೇಶ್ ಕುರ್ಬೇಟ್, ಫಸ್ಟ್ ನ್ಯೂಸ್, ಕಲಬುರಗಿ.